ನಾಗರ ಪಂಚಮಿಯ ಬದಲು ಬಸವ ಪಂಚಮಿ ಆಚರಣೆ, ಬಡ ರೋಗಿಗಳಿಗೆ ಹಾಲು ಹಂಪಲ ವಿತರಿಸಿದ ಕಾರ್ಯಕರ್ತರು. ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ. ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕು ಹೊರತು ಸೋಂಕಿತ ರೋಗಿಯ ವಿರುದ್ಧ ಹೋರಾಡಲು ಇಳಿಯಬೇಡಿ. ಗೋಕಾಕ್ನಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ. ಹದಿನೈದು ದಿನಗಳಿಂದ ಪ್ರತಿಭಟಿಸುತ್ತಿರುವ ಕೊರೋನಾ ಸೇನಾನಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಆಶಾ ಕಾರ್ಯಕರ್ತೆಯರಿಂದ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನ. ರಸಗೊಬ್ಬರ ಅಂಗಡಿಗಳಿಗೆ ದಿಢೀರ ಭೇಟಿ ನೀಡಿದ ಕೃಷಿ ಅಧಿಕಾರಿ. ರಸಗೊಬ್ಬರಗಳ ಮಾರಾಟದ ಬೆಲೆಯಲ್ಲಿ ವ್ಯತ್ಯಾಸ ಮಾಡಬೇಡಿ, ಅಂಗಡಿಕಾರರಿಗೆ ಖಡಕ್ ಆಗಿ ವಾರ್ನ್ ಮಾಡಿದ ಆಫೀಸರ್. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ. ಬಸವಸಾಗರ ಜಲಾಶಯದಿಂದ ಕೃಷ್ಣೆಗೆ ಹರಿದು ಬರುತ್ತಿರುವ ಗಂಗೆ. ಕೃಷ್ಣಾ ನದಿಯ ಮಡಿಲಿನಲ್ಲಿ 45 ಕ್ಯೂಸೆಕ್ ನೀರು ಹೆಚ್ಚಳ. S9 ನ್ಯೂಸ್ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ ಬನ್ನಿ. ವೇತನ ಹೆಚ್ಚಳ ಕುರಿತು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು, ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಲು ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಇನ್ನು ಕಳೆದ 15 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಆಶಾ ಕಾರ್ಯಕರ್ತರು ಕನಿಷ್ಠ 12,000 ರೂಪಾಯಿ ನಿಗದಿ ಮಾಡುವ ಕುರಿತು ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಇನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಿನ ಕಚೇರಿಗಳಿಗೆ ಮುತ್ತಿಗೆ ಹಾಕುತ್ತಿರುವ ಆಶಾ ಕಾರ್ಯಕರ್ತೆಯರು ಒಂದೆಡೆಯಾದ್ರೆ, ಇತ್ತ ಸಿಎಂ ಬಿಎಸ್ವೈ ಮನೆಗೂ ಕೂಡ ಮುತ್ತಿಗೆ ಹಾಕಲು ಬಂದಾಗ ಆರೋಗ್ಯ ಸಚಿವ ಶ್ರೀರಾಮುಲು ಆಶಾ ಕಾರ್ಯಕರ್ತೆಯರ ಮನವೊಲಿಸುತ್ತಿರುವ ಸಚಿವರು ಒಂದೆಡೆ ಆದ್ರೆ, ಇತ್ತ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಹೋದಲ್ಲಿ ನಮ್ಮ ಹೋರಾಟ ಕೈ ಬಿಡುವುದಿಲ್ಲ ಎಂದು ಒಪ್ಪಂದ ತೊಟ್ಟ ಆಶಾ ಕಾರ್ಯಕರ್ತರು ಕಳೆದ 3 ತಿಂಗಳಿನಿಂದ ಕೊರೋನಾ ವಾರಿಯರ್ಸ್ ಜೊತೆಗೆ ಹೋರಾಡಿ ಸಣ್ಣ ಮಕ್ಕಳನ್ನ ಹಾಗೂ ತಾಯಂದಿರನ್ನ ಕಾಪಾಡಿದ್ದು ತಮ್ಮ ಜೀವದ ಹಂಗನ್ನ ತೊರೆದು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಅರಿತು ತತ್ಕ್ಷಣವೇ 12,000 ರೂಪಾಯಿ ವೇತನ ಹೆಚ್ಚಳ ಕುರಿತು ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUC ವತಿಯಿಂದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಬಗ್ಗೆ ಕಳೆದ 15 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೀತಾ ಇದೆ. ಜುಲೈ 10ನೇ ತಾರೀಕಿನಿಂದ ಆಶಾ ಕಾರ್ಯಕರ್ತೆಯರು ಸೇವೆ ಸ್ಥಗಿತ ಮಾಡಿ ವಿವಿಧ ಹಂತದ ಹೋರಾಟಗಳನ್ನ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ, PHC ಮಟ್ಟದಿಂದ, ಪಂಚಾಯತ್ಗಳಿಂದ ಇವತ್ತು ಮನವಿ ಪತ್ರಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಳಿಸಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಬೇಡಿಕೆ ಏನಿದೆ, ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 12,000 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ನಮಗೆ. ಈ ಹಂತದಲ್ಲಿ ಹೋರಾಟದ ಮುಂದುವರೆದ ಭಾಗ ಆಗಿ ನಾವು ತೀವ್ರ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹಂತದಲ್ಲಿ ನಾವು ಇದೇ ತಿಂಗಳು 29ನೇ ತಾರೀಕು ಬುಧವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕುವಂಥದ್ದು ಕೂಡ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಈ ದಿನ ನಾವು ಮಾನ್ಯ ಆರೋಗ್ಯ ಸಚಿವರ ಮನೆ ಮುಂದೆ ಕೂಡ ನಾವು ಪ್ರತಿಭಟನೆ ನಡೆಸಿದ್ವಿ. ಆರೋಗ್ಯ ಸಚಿವರು ಕೂಡ ನಮಗೆ ಮನವಿ ಪತ್ರ ಸ್ವೀಕಾರ ಮಾಡಿದ್ರು. ಈ ಹಂತದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದೀವಿ, ಅವರು ಕೂಡ ಮಾಡ್ತಾರೆ ಅನ್ನೋಂಥ ಭರವಸೆಗಳನ್ನ ಹೇಳ್ತಾ ಇದ್ದಾರೆ. ಹಲವಾರು ಬಾರಿ ಇಂಥ ಭರವಸೆಗಳು ನಮಗೆ ಸಿಕ್ಕಿದೆ. ಇದು ನಮಗೆ ಈ ಬೇಡಿಕೆ ಸಂಪೂರ್ಣವಾಗಿ ಈಡೇರೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಾಗ್ಲೇ ಈ ಹೋರಾಟ ಕೈ ಬಿಡೋದಂತ ನಾವು ನಿರ್ಧಾರ ಮಾಡಿದ್ದೀವಿ. ಈ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ನಾವು ಮುತ್ತಿಗೆ ಆಗ್ತಾ ಇದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು. ಸೊ ಈ ಹೋರಾಟ ರಾಜ್ಯ ವ್ಯಾಪಿಯಾಗಿ ಕೂಡ ನಾವೇನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಆಶಾ ಕಾರ್ಯಕರ್ತೆಯರು ಕೊರೋನಾ ವಾರಿಯರ್ಸ್ ಆಗಿ ಕಳೆದ 10-12 ವರ್ಷಗಳಿಂದ ಶಿಶು ಮರಣ, ತಾಯಿ ಮರಣ ತಪ್ಪಿಸುವಂತ ನಿಟ್ಟಿನಲ್ಲಿ ಒಂದು ಗ್ರಾಮದ ಒಂದು ಮಗಳಾಗಿ ಏನು ಕೆಲಸ ಮಾಡ್ತಿದ್ದಾಳೆ, ಇವಳಿಗೆ ಒಂದು ಸೇವೆಗೆ ನೀವು ಗೌರವಿಸಿ ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಯಮಕನಮರಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನದಿಂದ ದರನಟ್ಟಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಮಾರ್ಕಂಡೆ ಜಲಾಶಯದಿಂದ ಹಿನ್ನೀರಿನಿಂದ ಮುಳುಗಡೆ ಆಗುತ್ತಿದ್ದು, ರಸ್ತೆ ಮತ್ತು ತಡೆಗೋಡೆ ಸಮುದಾಯ ಭವನ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ, ದರನಟ್ಟಿ ಸಹಿತ 5 ಗ್ರಾಮ ಏತ ನೀರಾವರಿ ಯೋಜನೆಗೆ 200 ಎಕರೆ ಸೇರಿದಂತೆ 7 ಕೋಟಿ ಮತ್ತು ಚಂದಗಡದಿಂದ
ಕಲಕಾಂಬ ಗ್ರಾಮದವರೆಗೆ 14 ಕೆರೆಗಳನ್ನು ತುಂಬಿಸಲು 14 ಕೋಟಿ ಅಂದಾಜು ಪತ್ರಿಕೆ ತಯಾರಿಸಲು ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಶಾಂತಾರಾಮ್ ಎಂಟೆತ್ತಿನವರ್, ಶರಣಪ್ಪ ಹಾಗೂ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂತೆ ತಾಲೂಕಾ ಪಂಚಾಯತ್ ಸದಸ್ಯರು, ದರನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಚಂದಗಡ, ಅಷ್ಟೇ, ಮೊಚ್ಚಂಡೆ, ಕಲಕಾಂಬ ಗ್ರಾಮಸ್ಥರ ಹಾಜರಿದ್ದು, ಇದೇ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಲಹೆಗಾರ ಅರವಿಂದ್ ಕಾರ್ಶಿ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ಪಂಚಮಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಹಬ್ಬಗಳು ಅಂದರೆ ಹೆಣ್ಣು ಮಕ್ಕಳಿಗೆ ಅದೇನೋ ಖುಷಿ, ಸಂತೋಷ, ಸಂಭ್ರಮ. ಸಹೋದರ ಸಹೋದರಿಯರ ಬಾಂಧವ್ಯ ಗಟ್ಟಿಯಾಗಲೆಂದು ಶುಭ ಕೋರುವ ಪುಣ್ಯ ಶ್ರಾವಣ ಮಾಸದಲ್ಲಿ ಬರುವ ಮೊದಲನೆಯ ಹಬ್ಬ ಈ ನಾಗರ ಪಂಚಮಿ ಹಬ್ಬ. ಹೌದು, ವರ್ಷದಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತವೆ. ಅದರಲ್ಲೂ ಪಂಚಮಿ ಹಬ್ಬ ಬಂದರೆ ಸಾಕು, ಹೆಣ್ಣು ಮಕ್ಕಳು ಮನದಲ್ಲಿ ತುಂಬಲಾರದಷ್ಟು ಸಂತೋಷ ತುಂಬಿ ತುಳುಕುತ್ತದೆ. ಕೆಲವರು ಗಂಡನ ಮನೆಯಿಂದ ತವರ ಮನೆಗೆ ಬಂದು ತಾಯಿಯ ಸಂತೋಷ ಕಷ್ಟಗಳನ್ನ ಹಂಚಿಕೊಂಡು ರಾತ್ರಿಯೆಲ್ಲ ಎಳ್ಳು ಉಂಡಿ ಜೊತೆಗೆ ಸ್ವಲ್ಪ ಖಾರದ ಕಜ್ಜಾಯ ಮಾಡಿ ನಾಗರಾಜನಿಗೆ ನೈವೇದ್ಯ ತೋರಿಸುವುದರ ಜೊತೆಗೆ ಪಂಚಮಿ ನಿಮಿತ್ತವಾಗಿ ಭಾರತೀಯ ಸಂಸ್ಕೃತಿಯ ವಿಭಿನ್ನವಾಗಿ ಸಾಡಿಗಳನ್ನುಟ್ಟು ಅಲಂಕಾರವಾಗಿ ಹೂಗಳನ್ನು ಮುಡಿದುಕೊಂಡು ವಾರಗಿಯ ಗೆಳತಿಯರು ಹಾಗೂ ಅಕ್ಕ ತಂಗಿಯರು ಸೇರಿ ಹಸಿರಿನ ವನದಲ್ಲಿ ಕಾಲನಡಿಗೆಯ ಬಂದು ನಾಗರಾಜನ ಗುತ್ತಿಗೆ ಪೂಜೆ ಮಾಡಿ ನೋಲಿನಲ್ಲಿ ಬಂಧನ ಮಾಡಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇದು ಪುರಾತನ ಕಾಲದಿಂದ ಬಂದ ರೂಢಿಯನ್ನ ಹಳ್ಳಿಯ ಜನರು ವಿಶೇಷವಾಗಿ ಆಚರಣೆ ಮಾಡುತ್ತಿರುತ್ತಾರೆ. ಅದೇ ರೀತಿ ಸಣ್ಣ ಸಣ್ಣ ಮಕ್ಕಳು ತಲೆ ಜಡೆಗೆ ಸದಿ ಮುಡಿದುಕೊಂಡು ಜೋಕಾಲಿ ಆಡಿ ಮನತನಿಸಿಕೊಳ್ಳುತ್ತಾರೆ. ಈ ಬಾರಿ ಕೊರೋನಾ ರೋಗ ಒಕ್ಕರಿಸಿಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ತವರಿಗೆ ಬರದೆ ಕೆಲವರು ಗಂಡನ ಮನೆಯಲ್ಲಿ ಪಂಚಮಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಆದರೂ ಸಹ ಈ ಬಾರಿ ಕೊರೋನಾ ಒಕ್ಕರಿಸಿದ ಕಾರಣ ಅಷ್ಟೊಂದು ಸಂಭ್ರಮ ಎದ್ದು ಕಾಣುತ್ತಿಲ್ಲ ಅಂತಾನೂ ಕೂಡ ಹೇಳಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಭೀಮ್ಸೇನ್ ಕಾಂಬ್ಳೆ, S9 ಟಿವಿ, ಚಿಕ್ಕೋಡಿ. ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಲು ಗೋಕಾಕ್ನ ವಾರ್ಡ್ ನಂಬರ್ 29ರ ನಗರಸಭೆಯ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ಬಸವರಾಜ್ ದೇಶ್ನೂರ್ ಇವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ನಗರಸಭೆಯ ಟಾಸ್ಕ್ ಫೋರ್ಸ್ ಅಧಿಕಾರಿಯಾದ MH ಗಜಾಕೋಶ್ ಇವರು ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಲವು ಇಲಾಖೆ ಮತ್ತು ಸ್ಥಳೀಯ ಸದಸ್ಯರನ್ನ ಒಳಗೊಂಡು ಟಾಸ್ಕ್ ಫೋರ್ಸ್ ರಚನೆಯಾಗಿರುತ್ತದೆ. ಇದರ ಉದ್ದೇಶ ಕೊರೋನಾ ರೋಗ ಹರಡದಂತೆ ಕೊರೋನಾ ರೋಗದ ವಿರುದ್ಧ ಹೋರಾಟ ಮಾಡುವುದು ಹೊರತು ರೋಗಿಯ ವಿರುದ್ಧ ಅಲ್ಲ. ಅದಕ್ಕಾಗಿ ಯಾರು ಕೊರೋನಾಗೆ ಹೆದರುವ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಅನಾವಶ್ಯಕವಾಗಿ ಹೊರಗಡೆ ಹೋಗದೆ ಮನೆಯಲ್ಲಿಯೇ ಇದ್ದು ವೃದ್ಧರನ್ನ ಹಾಗೂ ಸಣ್ಣ ಮಕ್ಕಳನ್ನ ಹೊರಗಡೆ ಹೋಗದಂತೆ ತಡೆದರೆ ಕೊರೋನಾ ಹರಡದಂತೆ ತಡೆಯಬಹುದು. ಆರೋಗ್ಯದಲ್ಲಿ ತಮಗೇನಾದರೂ ಕಂಡು ಬಂದಲ್ಲಿ ಸ್ಥಳೀಯ ಸದಸ್ಯರಿಗೆ ಹಾಗೂ ಟಾಸ್ಕ್ ಫೋರ್ಸಿನ ಯಾವುದೇ ಸದಸ್ಯರಿಗೆ ತಕ್ಷಣ ತಿಳಿಸಲು ಸೂಚಿಸಿ ಸಹಕಾರ ನೀಡಲು ವಿನಂತಿಸಿದರು. ಟಾಸ್ಕ್ ಫೋರ್ಸ್ ನಲ್ಲಿ ಅಲ್ಲಿ ಏನ್ ಬರ್ತಾರ, ಆಶಾ ಅಂಗನವಾಡಿ ಕಾರ್ಯಕರ್ತರು ಬರ್ತಾರ, ಬೀಟ್ ಪೊಲೀಸ್ ಬರ್ತಾರ, ಒಬ್ಬ ನಗರಸಭೆ ಒಬ್ಬರು ಅಧಿಕಾರಿ ಅದರೊಳಗೆ ಇರ್ತಾರ, ಆಮೇಲೆ BLO ಏನಿರ್ತಾರ ಆ ಬೂತದ್ದು ಅವರು ಅದಕ್ಕೆ ಸಂಯೋಜಕರಾಗಿರ್ತಾರೆ. ಮೇನ್ ಅಂದ್ರೆ ಯಾವಾಗ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನಾವು ಕರೆದಾಗ ಬೂತ್ ಲೆವೆಲ್ ಟಾಸ್ಕ್ ಫೋರ್ಸ್ದವರು ಆ ಒಂದು ಸಭೆಯಲ್ಲಿ ಬಂದಿರುವುದು. ಉದಾಹರಣೆಗೆ ಒಂದು ಅಜೆಂಡಾ ಇಟ್ಕೊಂಡು ಈಗ ನಗರಸಭೆಯ ಸಾಮಾನ್ಯ ಸಭೆ ನಾವು ಯಾವ ರೀತಿ ಜರುಗಿಸ್ತೀವಿ, ಅಜೆಂಡಾನಲ್ಲಿ ಒಂದು ಚರ್ಚೆ ಮಾಡೋದು. ಈ ವಾರ್ಡ್ ನಂಬರ್ 29ರಲ್ಲಿ ಯಾವುದೇ ಕೊರೋನಾ ಪ್ರಕರಣಗಳು ಅದಾವಿಲ್ಲ ಅನ್ನೋದು ಮೊದಲು ಫಸ್ಟ್, ಯಾವುದೂ ಪ್ರಕರಣ ಇಲ್ಲ. ಆಮೇಲೆ ಎಷ್ಟು ಜನ ಇಲ್ಲಿ ವಲ್ನರೇಬಲ್ ಗ್ರೂಪ್ ಅದಾರಪ್ಪ ಅಂದ್ರೆ 10 ವಯಸ್ಸಿನ ಮಕ್ಕಳ ಸಂಖ್ಯೆ ಎಷ್ಟು, 60 ವಯಸ್ಸು ಮೇಲ್ಪಟ್ಟು ಇದ್ದವರು ಎಷ್ಟು ಜನ ಅದಾರ, ಅವ್ರೊಳಗೆ BP ಡಯಾಬಿಟೀಸ್ ಇದ್ದವರು ಎಷ್ಟು ಜನ, ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಮತ್ತು ನಾವೀಗ ರೋಗದ ವಿರುದ್ಧ ಹೋರಾಡಬೇಕು, ರೋಗಿಯ ವಿರುದ್ಧ ಅಲ್ಲ. ನಾವು ಕಡ್ಡಾಯವಾಗಿ ಈಗ ರೋಗ ಒಬ್ಬರು ಬಂದದಪ್ಪ ಅಂತಂದ್ರೆ ಅವ್ರನ್ನ ಭೇದ ಭಾವ ಮಾಡುವಂತ ಮಾಡಬಾರ್ದು. ಒಬ್ರು ಏನು ಮಾಡ್ಬಿಡ್ತಾರ, ಅವನೇ ಬಂದದ್ರಿ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಏನೂ ಅಲ್ಲ. ಅದು ಕ್ಯೂರೇಬಲ್ ಡಿಸೀಸ ಕಡಿಮೆ ಆಕತಿ. ಅದು ಕೆಲವೊಂದು 60 ವಯಸ್ಸು ದಾಟದವರಿಗೆ ಸ್ವಲ್ಪ ದೌಡ ಕಡಿಮೆ ಆಗೋದಿಲ್ಲ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಕಡಿಮೆ ಇರ್ತೈತಿ. 60 ವಯಸ್ಸು ಆದವರಿಗೆ ಹೊರಗೆ ಯಾಕೆ ಹೋಗ್ಬೇಡಪ್ಪ ಅಂತಂದ್ರೆ ಒಂದು ವಯಸ್ಸಾದವರಿಗೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತೈತಿ. ಆ ಉದ್ದೇಶಕ್ಕೆ ಹೋಗ್ಬಾರ್ದು ಅವರು 60 ವಯಸ್ಸು ಆದಾಗ ಹೋಗ್ಬಾರ್ದು. ಮತ್ತು 10 ವರ್ಷ ಒಳಗಿದ್ದ ಮಕ್ಕಳನ್ನ ಹೊರಗಡೆ ಕಳಿಸ್ಬಾರ್ದು. ಕಡ್ಡಾಯವಾಗಿ ಮಾಸ್ಕ್ ಯೂಸ್ ಮಾಡಬೇಕು ಹಾಗೂ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಇಲ್ಲಿ ಹೊರಗೆ ಹೋಗಿ ಬಂದ ತಕ್ಷಣ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಈ ಥರ ಮಾಡ್ಕೊಂಡು ಹೋದ್ರೆ ನಾವು ಈ ಕೊರೋನಾ ವೈರಸ್ಸಿಂದ ವಿರುದ್ಧ ಹೋರಾಡಿ ಅದರಿಂದ ನಾವು ಮುಕ್ತರಾಗಬಹುದು. ಈ ಸಂದರ್ಭದಲ್ಲಿ SK ಹಳ್ಳು ಮುಖಂಡರಾದ ಪ್ರವೀಣ್ ಚುಣಮರಿ, ಬಸವರಾಜ್ ಶೇಗಂಸಿ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್.
ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಬಸವಸಾಗರ ಅಣೆಕಟ್ಟಿನಿಂದ ಕೃಷ್ಣಾ ನದಿಗೆ 45.760 ಕ್ಯೂಸೆಕ್ ನೀರನ್ನ 5 ಕ್ರಸ್ಟ್ ಗೇಟ್ಗಳ ಮೂಲಕ ಹರಿಬಿಡಲಾಗುತ್ತಿದೆ. ನೀರು ಹರಿಬಿಡುವ ಪ್ರಮಾಣ ಕ್ರಮೇಣ ಹೆಚ್ಚಾಗುತ್ತಲಿದ್ದು ನದಿ ಪಾತ್ರದ ಜನರಿಗೆ ಕೆಬಿಜೆಎನ್ಎಲ್ ವತಿಯಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯ ಪ್ರಮಾಣ ಬಸವಸಾಗರ ಜಲಾಶಯದ ಸಂಗ್ರಹವಾದ ಆಲಮಟ್ಟಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬರುತ್ತಿದೆ. ಅಲ್ಲಿಂದ ನಾರಾಯಣಪುರ ಜಲಾಶಯಕ್ಕೆ 52,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗುತ್ತಿದೆ. ಅಗತ್ಯ ಪ್ರಮಾಣದ ನೀರನ್ನ ಸಂಗ್ರಹಿಸಿಟ್ಟುಕೊಂಡು ನಾರಾಯಣಪುರ ಜಲಾಶಯದಿಂದ 45,000 ಕ್ಯೂಸೆಕ್ ನೀರನ್ನ ಕೃಷ್ಣೆಗೆ ಹರಿಸಲಾಗುತ್ತಿದೆ. ಇನ್ನು ಸದ್ಯಕ್ಕೆ ಜಲಾಶಯದಲ್ಲಿ 491.74 ಮೀಟರ್ ಮತ್ತು 30.96 ಟಿಎಂಸಿ ನೀರು ಈಗಾಗಲೇ ಸಂಗ್ರಹವಾಗಿದ್ದು ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 492.25 ಮೀಟರ್ ಮತ್ತು 33.31 ಟಿಎಂಸಿಯಷ್ಟು ಇದೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು. ಘಟಪ್ರಭಾ ಪಟ್ಟಣದಲ್ಲಿರುವ ಕೆಎಚ್ಐ ಆಸ್ಪತ್ರೆಯಲ್ಲಿ ಇಂದು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಯಮಕನಮಡಿಯ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾನವ ಬಂಧುತ್ವ ವೇದಿಕೆ ದುಪ್ಪದಾಳ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದುಪ್ಪದಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಗರ ಪಂಚಮಿಯ ಬದಲು ಬಸವ ಪಂಚಮಿಯನ್ನ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಬಡ ರೋಗಿಗಳಿಗೆ ಹಾಲು, ಹಣ್ಣು, ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಬಗೆವಡಿ, ಕಿರಣ್ ಸಿಂಗ್ ರಜಪೂತ್, ಕಾಡೇಶ್ ತಳಗೇರಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಉಮೇಶ್ ನಂದಗಾಂವ್, S9 ಟಿವಿ, ಘಟಪ್ರಭಾ. ಇವತ್ತಿನ ದಿವಸ KHI ಘಟಪ್ರಭಾ ಆರೋಗ್ಯಧಾಮದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿ ಬಳಗದವರು ಹಾಗೂ ರೆಹಮಾನ್ ಮುಕಾಶಿ ಅವರು ಮತ್ತು ರವಿ ನೈಮಿ ಮತ್ತು ಶೆಟ್ಟಪ್ಪ ಗಾಡಿವಡ್ಡರ್ ಅವರ ನೇತೃತ್ವದಲ್ಲಿ ರಕ್ಷಣಾ ವೇದಿಕೆಯ ಸದಸ್ಯರು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಎಲ್ಲರೂ ಕೂಡಿಕೊಂಡು ಇವತ್ತು ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಣೆ ಮಾಡಿ ಒಂದು ಸತೀಶ್ ಜಾರಕಿಹೊಳಿ ಅವರ ಏನು ಕನಸಿದೆ, ಇದೆಲ್ಲ ಮೌಢ್ಯ ವಿರೋಧಿ ಏನಿದೆ ಇದೆಲ್ಲ ಹೋಗಬೇಕಂತೇಳಿ ಅವರ ಆಸೆ ಇದೆ. ಅದನ್ನು ಈ ಎಲ್ಲ ಯುವಕರು ಮತ್ತು ನಾವೆಲ್ಲರೂ ಕೂಡಿಕೊಂಡು ಇವತ್ತು ಅದನ್ನು ಬಸವ ಪಂಚಮಿಯನ್ನಾಗಿ ಈ ಬಡ ರೋಗಿಗಳಿಗೆ ಮತ್ತು ಬಡ ಜನರಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಆಸೆಯನ್ನು ಈಡೇರಿಸ್ತಾ ಇದ್ದೀವಿ. ಇದೇ ರೀತಿ ಎಲ್ಲನೂ ಮೌಢ್ಯಗಳು ಏನಿದ್ದಾವೆ ಅವನ್ನೆಲ್ಲ ಹೋಗಲಾಡಿಸಿಕೆ ಸತೀಶ್ ಜಾರಕಿಹೊಳಿ ಅವರಿಗೆ ನಾವೆಲ್ಲ ಮತ್ತು ಈ ದುಪ್ಪದಾಳ್ ಗ್ರಾಮದ ರಕ್ಷಣಾ ವೇದಿಕೆಯವರು ಜನರು ಮತ್ತು ಅಭಿಮಾನಿಗಳು ಎಲ್ಲರೂ ಅವರಿಗೆ ಕಂಕಣಬದ್ಧರಾಗಿ ನಿಲ್ತೀವಿ ಅನ್ನೋ ಒಂದು ಸೂಚನೆಯನ್ನು ನಾವು ಕೊಡ್ತಾಯಿದ್ದೀವಿ. ಕಲ್ಲು ನಾಗರ ಕಂಡರೆ ಹಾಲೆರೆವರಯ್ಯ, ದಿಟ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ಬಸವಣ್ಣವರ ವಚನದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ದುಪ್ಪದಾಳ್ ಘಟಕ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರು ಹಾಗೂ ಯಮಕನಮಡಿಯ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಈ ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ಜನರಿಗೆ ಹಾಗೂ ಈ KHIನಲ್ಲಿ ಇರತಕ್ಕಂಥ ಬಡ ರೋಗಿಗಳಿಗೆ ಇವತ್ತು ಪೌಷ್ಟಿಕವಾದಾಗಿರ್ತಕ್ಕಂಥ ಹಾಲು ಹಾಗೂ ಹಣ್ಣುಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ನಾಗಪಂಚಮಿಯನ್ನು ವಿಶೇಷವಾಗಿ ವೈಜ್ಞಾನಿಕವಾಗಿ ಮಾಡಬೇಕು. ನಾಗರ ಹಾವು ಹಾಲು ಕುಡಿಯುವುದಿಲ್ಲ ಹಾಗೂ ನಾಗರ ಹಾವಿಗೆ ಹಾಲು ಆಹಾರವಲ್ಲ, ನಾಗರ ಹಾವು ಮಾಂಸಾಹಾರಿ ಆಗಿರೋದ್ರಿಂದ ಅದಕ್ಕೆ ಅದನ್ನು ಜನರಿಗೆ ತಿಳಿಪಡಿಸಬೇಕು. ಆ ನಾಗರ ಹಾವಿಗೆ ಹಾಲು ಹರಿದು ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಅದನ್ನು ಸದ್ಬಳಕೆ ಮಾಡಬೇಕನ್ನೋ ಉದ್ದೇಶದಿಂದ ನಾಗರ ಪಂಚಮಿಯನ್ನು ಬಸವ ಪಂಚಮಿಯಾಗಿ ಆಚರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು KHIನಲ್ಲಿ ಇರತಕ್ಕಂಥ ಬಡ ರೋಗಿಗಳಿಗೆ ಹಾಲು ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡಲಾಗಿದೆ. ಇವತ್ತಿನ ದಿವಸ ಇಲ್ಲಿ ನಾವು ಕೂಡಿರೋ ಉದ್ದೇಶ ಏನಂತಂದರೆ, ಇಡೀ ಒಂದು ಜಗತ್ತಿನಾದ್ಯಂತ ನಾಗರ ಪಂಚಮಿಯನ್ನು ಎಲ್ಲರೂ ವಿಜೃಂಭಣೆಯಿಂದ ಮಾಡೋದ್ರ ಮೂಲಕ ಹಾಲನ್ನು ಹಾವಿಗೆ ಎರೆದು ಅಥವಾ ಹುತ್ತಕ್ಕೆ ಎರೆದು ಆ ಹಾಲಿನ ಒಂದು ಮಹತ್ವವನ್ನು ನಾಶಪಡಿಸುವುದನ್ನು ತಡೆದು ಇವತ್ತು ಅಪೌಷ್ಟಿಕತೆಯಿಂದ ಬಳಲತಕ್ಕಂಥ ಜನರಿಗೆ ಆ ಹಾಲನ್ನು ಕೊಡೋದರಿಂದ ಸದ್ಬಳಕೆ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಹಾಗೂ ನಮ್ಮ ಜನರಲ್ಲಿ ತುಂಬಿಕೊಂಡಿರ್ತಕ್ಕಂಥ ಅನೇಕ ಮೂಢನಂಬಿಕೆಗಳಿಂದ ನಾವು ಹೊಡೆದೋಡಿಸುವ ಸಲುವಾಗಿ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು
ಸಂಸ್ಥಾಪಕರಾಗಿ ಒಂದು ಮಾನವ ಬಂಧುತ್ವ ವೇದಿಕೆ ಅಂತಕ್ಕಂಥ ವೇದಿಕೆಯನ್ನು ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಆ ವೇದಿಕೆ ಮುಖಾಂತರ ನಾವು ಎಲ್ಲ ಕಡೆ ಈಗಾಗಲೇ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ಮಾನವ ಬಂಧುತ್ವ ವೇದಿಕೆ ಕಾರ್ಯಕರ್ತರು ಬಸವ ಪಂಚಮಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಬಸವ ಪಂಚಮಿಯನ್ನು ಆಚರಣೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಏನಾದರೂ ಜೀವನ ಮಾಡಿದ್ದಾದರೆ ನಾವು ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲದೆ ಆರೋಗ್ಯದಲ್ಲಿ ಯಾವುದೇ ರೀತಿ ಏರುಪೇರುಗಳಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ಅದೇ ಕಾರಣಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಾನವ ಬಂಧುತ್ವ ವೇದಿಕೆ ಮತ್ತು ಈಗಾಗಲೇ ಪ್ರಕಾಶನವರು ಹೇಳಿದಾಗೆ ಇಲ್ಲಿ ಕೂಡಿರುವಂಥವರೆಲ್ಲರೂ ಸತೀಶಣ್ಣವರ ಅಭಿಮಾನಿ ಬಳಗದವರು ಸೇರಿಕೊಂಡು ಅವರ ಆಸೆಗೆ ಅವರ ಕನಸನ್ನು ಈಡೇರಿಸುವ ಸಲುವಾಗಿ ನಾವು ಒಂದು ಪುಟ್ಟ ಹೆಜ್ಜೆನಿಟ್ಟಿದ್ದೇವೆ. ಅದಕ್ಕೆ ಇದನ್ನು ನಮ್ಮ ಈ ಸಂದೇಶ ಇಡೀ ರಾಜ್ಯದ ತುಂಬ ಎಲ್ಲ ಯುವಕರಿಗೆ ಮುಟ್ಲಿ ಅಂತಕ್ಕಂಥ ನಮ್ಮ ಒಂದು ಆಶೆಯನ್ನು ವ್ಯಕ್ತಪಡಿಸ್ತೀವಿ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ ಪಟ್ಟಣದ ಎಲ್ಲಾ ರಸಗೊಬ್ಬರ ಅಂಗಡಿಗಳ ಮೇಲೆ ಮುದಗಲ ಕೃಷಿ ಅಧಿಕಾರಿ ಆಕಾಶ್ ದಾನಿ ದಿಢೀರ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೆಲವು ಅಂಗಡಿಗಳನ್ನ ಹೊರತುಪಡಿಸಿ ಲೈಸೆನ್ಸ್ ಅನ್ನ ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು. ರಸಗೊಬ್ಬರಗಳನ್ನ ಗರಿಷ್ಠ ಮಾರಾಟ ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡಬಾರದು. ದಾಸ್ತಾನು ಹಾಗೂ ಮಾರಾಟ ಬೆಲೆಯನ್ನ ಫಲಕದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಪ್ರದರ್ಶನ ಮಾಡಬೇಕು. ಈ ರೀತಿಯಾಗಿ ತಪ್ಪುಗಳು ಕಂಡು ಬಂದಿದ್ದು ಈಗಾಗಲೇ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಹೀಗೆ ಆಗದಂತೆ ಎಚ್ಚರ ವಹಿಸಬೇಕೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 7 ದಿನಗಳ ಒಳಗಡೆ ಸರಿಪಡಿಸಿಕೊಳ್ಳಬೇಕೆಂದು ಕೃಷಿ ಅಧಿಕಾರಿ ಆಕಾಶ್ ದಾನಿ ಅಂಗಡಿ ಮಾಲೀಕರಿಗೆ ಖಡಕ್ ಆಗಿ ಸೂಚನೆಯೊಂದನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸೂಗೂರು. ಬೆಳಗಾವಿ ತಾಲೂಕಿನ ಕುಕಡೊಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ತಮ್ಮ ಮನೆಗಳಲ್ಲಿ ನಾಗರಾಜನಿಗೆ ಹಾಲೆರೆದು ಭಕ್ತಿ ಸಮರ್ಪಿಸಿ ಶೇಂಗಾ ಉಂಡಿ, ಶೇವದ ಉಂಡಿ ಹೀಗೆ ಪಂಚಮಿಯ ಸಂದರ್ಭಗಳಲ್ಲಿ ಕಟ್ಟುವ ತರತರಹದ ಪಂಚಮಿಯ ಉಂಡೆಗಳನ್ನ, ಹೋಳಿಗೆಯ ವಿವಿಧ ಸವಿ ಭೋಜನಗಳನ್ನ ನೈವೇದ್ಯ ಎಡೆ ಮಾಡಿ ಭಕ್ತಿಯಿಂದ ದೇವರಿಗೆ ಸಮರ್ಪಿಸಿ ಕುಟುಂಬಸ್ಥರು ಸವಿ ಭೋಜನ ಸವಿದು ಕೆಲಹೊತ್ತು ಕಲ್ಮೇಶ್ವರ ದೇವಸ್ಥಾನದಲ್ಲಿ ಅರಳಿ ಗಿಡಕ್ಕೆ ಕಟ್ಟಿದ ತೋಲಿ ಜೋಕಾಲಿಗೆ ಬಂದು ಜಿಕೆ ಮಕ್ಕಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಾರುತಿ ಸಾರಾವರಿ, S9 ಟಿವಿ, ಕುಕಡೊಳ್ಳಿ. ಯೂತ್ ಫಾರ್ ಸೇವಾ ಬೆಳಗಾವಿ ವತಿಯಿಂದ ಸರಿಸುಮಾರು 2,000ಕ್ಕೂ ಹೆಚ್ಚು ಬೀಜದುಂಡೆಗಳನ್ನು ರಾಜಹಂಸಗಡದ ಆವರಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಕಲಾಗಿದೆ. ಮಾವು, ಬೇವು, ನೆಲ್ಲಿ, ನೇರಳೆ, ಪಪ್ಪಾಯಿ ಮತ್ತು ದಾಮನೆ, ಹೊಂಗೆ, ಸೀತಾಫಲ, ಹಲಸು ಸಸ್ಯದ ಬೀಜಗಳ ಬೀಜದುಂಡೆಗಳನ್ನ ಸುಮಾರು 50 ಕಾರ್ಯಕರ್ತರು ಅವಿರತವಾಗಿ ಫಲವತ್ತಭರಿತ ಮಣ್ಣು, ದೇಸಿ ಹಸುವಿನ ಶಗಣೆ ಹಾಗೂ ಗೋಮೂತ್ರವನ್ನ ಬಳಸಿ 2,000ಕ್ಕೂ ಹೆಚ್ಚು ಬೀಜದುಂಡೆಗಳನ್ನ ತಯಾರಿಸಿದ್ದರು. ಇನ್ನು ಫಲವತ್ತಾದ ಅರಣ್ಯ ಪ್ರದೇಶಗಳಲ್ಲಿ ಹಾಗೂ ರಾಜಹಂಸಗಡದ ಸುತ್ತಲಿನ ಆವರಣದಲ್ಲಿ ಹಾಕಿ ಬರಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಯೂತ್ ಫಾರ್ ಸೇವಾದ ಜಿಲ್ಲಾ ಸಂಘಟನಾಕಾರನಾದ ಸಂತೋಷ್ ಕೋತ್, ಬೆಳಗಾವಿಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಪ್ರವೀಣ್ ಪೇಟೆ, ಸುಲಕ್ಷಣಾ ಸುತಾರ್, ಡಾಕ್ಟರ್ ಪಾವ್ಲೆ ಸೇರಿದಂತೆ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी। पीयूसी के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ। इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी अवॉर्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा। इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है। कोर्सेज एयर होस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल,
Hello, I am Rajat Jadhav. I have completed my aviation course from Dreamfly Aviation and Hospitality Academy. I am currently placed at Star Airs. I am very thankful to the teaching and non-teaching faculty of Dreamfly Academy for their guidance, by which only in a span of 6 months I got selected at a very reputed airlines. I am sure that whoever wants to make a career in aviation industry can rely on Dreamfly Academy to make their dreams come true. I am Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as operation executive. So this is the academy where I got chance to make my dream come true. So who all are interested in aviation field can trust Dreamfly Academy and make your future bright. I am Arfaz Sheikh. Completed my aviation course from Dreamfly Academy. In 6 months only, I have got successfully placed in Star Airline. I am thankful to Dreamfly Academy for making my dreams come true. Dreamfly Academy is the academy where you will get lot of opportunities, and those who are from vernacular medium and so who are used to face English communication problem. So don't worry, here you will get good guidance. I wish you to join this academy to make your career. My name is Shubham Ramkrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900 945 006. ಕಲ್ಲು ನಾಗರಕ್ಕೆ ಹಾಲು ಹಾಕುವ ಮೂಲಕ ಪೌಷ್ಟಿಕ ಆಹಾರವಾದ ಹಾಲನ್ನ ವ್ಯರ್ಥ ಮಾಡುವುದು ಸರಿಯಲ್ಲ. ಅದಲ್ಲದೆ ಆಹಾರವನ್ನ ಪ್ರಸಾದವೆಂದು ವಿಶ್ವಗುರು ಬಸವಣ್ಣರವರು ಲಿಂಗೈಕ್ಯರಾದ ದಿನದಂದೇ ಈ ರೀತಿ ಕಲ್ಲು ನಾಗರಕ್ಕೆ ಹಾಲು ಹಾಕುವುದು ಬಸವಾದಿ ಶರಣರ ಆದರ್ಶಗಳಿಗೆ ಅಗೌರವ ತೋರಿಸಿದಂತೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಈಚನಾಳ ಗ್ರಾಮದ ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಬಸವಾದಿ ಶರಣರ ಆದರ್ಶಗಳಿಗೆ ಅಗೌರವ ತೋರಿಸಿದಂತೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಈಚನಾಳ ಗ್ರಾಮದ ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಲು ವಿತರಿಸುವ ಮೂಲಕ ನಾಗರ ಪಂಚಮಿ ಬದಲು ಬಸವ ಪಂಚಮಿ ಆಚರಣೆ ಮಾಡಿ ವೈಚಾರಿಕ ಜಾಗೃತಿ ಅಭಿಯಾನವನ್ನ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಚೆನ್ನಯ್ಯ ಸ್ವಾಮಿ, ಅಮರಪ್ಪ ಮೇಟಿ, ಸಂಗಪ್ಪ ಹಳ್ಳಿ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ನಾಗರ ಪಂಚಮಿ ಈ ನಾಡಿಗೆ ಬಹುದೊಡ್ಡ ಹಬ್ಬ. ಇಂಥ ಒಂದು ಹಬ್ಬದ ದಿನದಂದು ಒಂದು ಮೌಢ್ಯ ಬಿತ್ತುವ ಒಂದು ಕಾರ್ಯ ನಡೀತಾ ಇದೆ. ಒಂದು ಕಲ್ಲು ನಗರಕ್ಕೆ ಹಾಲು ಹಾಕುವ ಮೂಲಕ ಮೌಢ್ಯವನ್ನ ತುಂಬಾ ದೊಡ್ಡದಾಗಿ ಬೆಳೆಸುವ ಪ್ರಯತ್ನ ನಡೀತಾ ಇರೋದು ನಿಜಕ್ಕೂ ಒಂದು ಅಪರಾಧವೇ ಸರಿ. ಈ ಒಂದು ದಿನದಂದು 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯರಾದ ದಿನವೇ ಈ ರೀತಿ ಮೌಢ್ಯ ಸಾರುವುದು ಸರಿಯಲ್ಲ. ಬಸವಣ್ಣನವರು ಲಿಂಗೈಕ್ಯರಾದದ್ದು ಆಹಾರವನ್ನ ಪ್ರಸಾದ ರೂಪದಲ್ಲಿ ಕಂಡ ಮಹಾಶರಣರು. ಅವರ ಒಂದು ಲಿಂಗೈಕ್ಯ ದಿನದಿಂದ ಈ ರೀತಿ ಮೌಢ್ಯ ಬಿತ್ತುವುದು ಸರಿಯಾದ ಕ್ರಮವಲ್ಲ. ಹಾಗಾಗಿ ನಾವು 2ನೇ ಬಾರಿ ಒಂದು ಮಾನವ ಬಂಧುತ್ವ ವೇದಿಕೆ ಒಂದು ಕಾರ್ಯಕ್ರಮದ ಒಂದು ಪ್ರೇರಣೆಯಿಂದ ನಮ್ಮ ಗ್ರಾಮದ ಹಲವು ಯುವಕರು ಸೇರಿಕೊಂಡು ಒಂದು ವೈಚಾರಿಕ ಚಿಂತನೆ ಬಿತ್ತುವ ಹಿನ್ನೆಲೆಯಲ್ಲಿ ಒಂದು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು 2ನೇ ಬಾರಿ ಮಾಡ್ತಾ ಇದ್ದೀವಿ. ಇನ್ನೂ ಈ ಕಾರ್ಯಕ್ರಮ ಸತತವಾಗಿ ಮುಂದುವರಿಸುವ ಅಭಿಲಾಷೆ ನಮ್ಮಲ್ಲಿದೆ. ಈ ನಿಟ್ಟಿನಲ್ಲಿ ಎಲ್ಲ ಯುವಕರು ಜಾಗೃತರಾಗಿ ನಮ್ಮ ಒಂದು ಜಾಗೃತಿ ಅಭಿಯಾನಕ್ಕೆ ಕೈ ಜೋಡಿಸ್ಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಹೆಸರು ಶರಣಬಸು ಈಶಾಣ್. ಈಚನಾಳ್ ಅಂಗನವಾಡಿ ಕೇಂದ್ರ 2ರಲ್ಲಿ 2ನೇ ವರ್ಷದ ಬಸವ ಪಂಚಮಿ ಮಾಡುವುದು. ನಾಗಪಂಚಮಿ ಬದಲಾಗಿ ಬಸವ ಪಂಚಮಿ ಎಂದು ಆಚರಣೆ ಮಾಡುತ್ತಾರೆ. ಮಕ್ಕಳಿಗೆ ಹಾಲು, ಪೌಷ್ಟಿಕವಾದ ಹಾಲನ್ನು ಕಲ್ಲಿಗೆ ಎರೆದು ವೇಸ್ಟ್ ಆಗುವ ಬದಲಾಗಿ ಮಕ್ಕಳಿಗೆ ಹಾಲು ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೂ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಲು ಕುಡಿಸಿ ಸಂತೋಷದ ವಿಷಯವನ್ನು ತರುತ್ತಾರೆ. ಊರಿನ ಎಲ್ಲ ಸಂಘದ ಯುವಕರು, ಪ್ರಮುಖ ಎಲ್ಲ ಸಮಾಜದವರು ಬಂದು ನಮ್ಮ ಮಕ್ಕಳಿಗೆ ಹಾಲು ಕುಡಿಸಿ ಸಂತೋಷವನ್ನು ಪಡಿಸುತ್ತಾರೆ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿಯೂ ಇದೇ ರೀತಿ ಮಾಡಲೆಂದು ನಮ್ಮ ಆಸೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು.
ರಾಯಚೂರು ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಖಾಲಿ ಇರುವ ಹುದ್ದೆಗಳಿಗೆ ಪದೋನ್ನತಿ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘದ ಲಿಂಗಸೂಗೂರು ತಾಲೂಕಿನ ಪದಾಧಿಕಾರಿಗಳು ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕಂದಾಯ ನೌಕರರ ಹಿತದೃಷ್ಟಿಯಿಂದ ಕೆಸಿಎಸ್ಆರ್ ನಿಯಮ 6ರಡಿ ಅಂತರ ಜಿಲ್ಲಾ ಘಟಕೀಯ ವರ್ಗಾವಣೆ ಕೋರುವ ಸಿಬ್ಬಂದಿಗಳ ಅರ್ಜಿಯನ್ನ ನಿಯಮಾನುಸಾರ ತ್ವರಿತವಾಗಿ ವಿಲೇವಾರಿಗೊಳಿಸಬೇಕು. ಈಗಾಗಲೇ ಬಾಕಿ ಇರಿಸಿಕೊಂಡ ಇಲಾಖಾ ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳು ಮತ್ತು ಒಂದೇ ಹುದ್ದೆಯಲ್ಲಿ 10, 15 ಮತ್ತು 20 ವರ್ಷ ಮೇಲ್ಪಟ್ಟ ನೌಕರರ ಹೆಚ್ಚುವರಿ ವಾರ್ಷಿಕ ವೇತನ ಬಡ್ಡಿಗಳನ್ನು ಕಾಲಕಾಲಕ್ಕೆ ಮಂಜೂರು ನೀಡಲು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಇದೇ ವೇಳೆ ಸಂಘದ ತಾಲೂಕಾ ಅಧ್ಯಕ್ಷ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಪಟ್ಟಣಶೆಟ್ಟಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸೂಗೂರು. ನಿನ್ನೆ ತಾನೇ 19 ಜನ ಕೊರೋನಾದಿಂದ ಗುಣಮುಖರಾಗಿ ಬೈಲಹೊಂಗಲದ SGV ಆಯುರ್ವೇದಿಕ್ ಮಹಾವಿದ್ಯಾಲಯ ಕೋವಿಡ್-19 ಚಿಕಿತ್ಸಾ ಕೇಂದ್ರದಿಂದ ನಗುಮುಖದಿಂದ ಖುಷಿಯಾಗಿ ಬಿಡುಗಡೆಯಾಗಿದ್ದರು. ಆದರೆ ಇಂದು ಮತ್ತೆ ತಾಲೂಕಿನಲ್ಲಿ 23 ಜನರಿಗೆ ಕೊರೋನಾ ದೃಢಪಟ್ಟಿದ್ದು, ಬೈಲಹೊಂಗಲ ನಗರದಲ್ಲಿ 7 ಪಾಸಿಟಿವ್ ಕೇಸ್ ಬಂದಿದ್ದರೆ ಬೈಲಹೊಂಗಲ ತಾಲೂಕಿನ ನೆರೆಯ ಊರುಗಳಾದ ದೇವಾಂಗ, ನಯಾಗರ, ಬೆಳವಾಡಿ, ನಾಗನೂರ, ಕಡತಾಳ ಮತ್ತು ಮ್ಯಾಕಲಮರಡಿ ಸೇರಿದಂತೆ ಕಲಬಾವಿ, ಅಂಬಡಗಟ್ಟಿ, ಪಟ್ಟಿಹಾಳ, ಕುರಗುಂದ, ನೇಸರ್ಗಿಯಲ್ಲಿ ತಲಾ 1ರಂತೆ ಮತ್ತು 2ರಂತೆ ಕೊರೋನಾ ಆವರಿಸುತ್ತಿದ್ದು, ಈಗ ಇಂದು ತಾಲೂಕಿನಾದ್ಯಂತ ಇವತ್ತು 23 ಕೋವಿಡ್-19 ಕೇಸ್ಗಳು ದೃಢಪಟ್ಟಿವೆ. ಅಷ್ಟೇ ಅಲ್ಲದೆ ದೇವಲಾಪುರ ಗ್ರಾಮದಲ್ಲಿ 80 ವರ್ಷದ ಓರ್ವ ಮಹಿಳೆಗೆ 8 ದಿನಗಳ ಹಿಂದೆ ಮೃತಪಟ್ಟಿದ್ದು, ಮೃತ ಮಹಿಳೆಯ ವರದಿಯು ಇಂದು ಪಾಸಿಟಿವ್ ಅಂತ ಬಂದಿದ್ದು, ಮಹಿಳೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದವರಿಗೆ ಹೋಮ್ ಕ್ವಾರಂಟೈನ್ ಆಗಲು ಸೂಚನೆಯನ್ನ ನೀಡಲಾಗಿದ್ದು, ಕೊರೋನಾ ಪಾಸಿಟಿವ್ ಬಂದಿರುವವರೆಲ್ಲರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೈಲಹೊಂಗಲ ಕೊರೋನಾ ಕೇರ್ ಸೆಂಟರ್ಗೆ ಕಳುಹಿಸಲಾಗಿದ್ದು, ಪಾಸಿಟಿವ್ ಬಂದ ಪ್ರದೇಶಗಳನ್ನು ಸ್ಯಾನಿಟೈಸ್ ಮಾಡಿ ಸೀಲ್ ಡೌನ್ ಮಾಡಲಾಗಿದೆ. ಆದ್ದರಿಂದ ತಾಲೂಕಿನ ಜನತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, S9 ಟಿವಿ, ಬೈಲಹೊಂಗಲ. ಬಸವ ಪಂಚಮಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ನಾಗರ ಪಂಚಮಿ ಬದಲಾಗಿ ಬಸವ ಪಂಚಮಿ, ಯಾಕಂದರೆ ಅವುಗಳು ಯಾವಾಗ ಹಾಲು ಕುಡಿಯೋಲ್ಲ, ಒಂದು ಮೂಢನಂಬಿಕೆ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ಹಾಲನ್ನು ಬಡ ಮಕ್ಕಳಿಗೆ, ಹಾಸ್ಟೆಲು ವಿದ್ಯಾರ್ಥಿಗಳು ಕೊಡಲಿಕ್ಕೆ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಇವತ್ತೆಲ್ಲ ಕಡೆ ರಾಜ್ಯ ತುಂಬ ನಾವು ಆಚರಣೆ ಮಾಡ್ತೀವಿ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.